ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಸೀರೆಯನ್ನು ಉಡಿಸೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಯಾವ ಥರ ಅಂದರೆ ಕಾಲು ಮೇಲೆ ಕಾಲು ಹಾಕಿ ಕೂತಿರೋ ಅಂಥ ಲಕ್ಷ್ಮಿನ ಯಾವ ಥರ ಉಡಿಸೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಸೀರೆನ ಅದರಲ್ಲಿ ಬ್ಲೌಸ್ ಪೀಸ್ನ ನಾನು ಹರಿದು ಆಗಲೇ ಬ್ಲೌಸ್ನ ಹೊಲಿಸ್ಬಿಟ್ಟಿದ್ದೀನಿ. ಹಾಗಾಗಿ ಬೇರೆ ಬ್ಲೌಸ್ನ ನಾನು ನಿಮಗೆ ರವಿಕೆನ ತೋಳಾಗಿ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಸೀರೆನ ನೀಟಾಗಿ ನೆರಿಗೆನ ಮಾಡ್ಕೊಳ್ಳೋಣ. ಒಂದೊಂದು ಇಂಚಲ್ಲಿ ನೆರಿಗೆಯನ್ನು ಮಾಡ್ಕೊಳ್ಳೋಣ. ನೀಟಾಗಿ ಒಂದೇ ಸಮ ಬರೋ ಥರ ನೆರಿಗೆನ ಮಾಡ್ಕೊಳ್ಳೋಣ ಬನ್ನಿ. ನೋಡ್ಕೊತಾ ಇರಿ, ಅಲ್ಲಿ ಒಂದೊಂದನ್ನೇ ನೀಟಾಗಿ ಬ್ಲೀಡ್ಸ್ ಥರ ನೀಟಾಗಿ ಜೋಡಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಕೈಲಿ ಇಟ್ಕೊಳ್ಳೋಕೆ ಆಗ್ತಿಲ್ಲ ಅಂತಂದರೆ ಸ್ವಲ್ಪನೇ ಒಂದು 10 ನೆರಿಗೆ 15 ನೆರಿಗೆ ಆದಮೇಲೆ ನೀವು ಅದಕ್ಕೆ ಬಟ್ಟೆ ಪಿನ್ ಏನು ಬರುತ್ತೆ ಆ ಬಟ್ಟೆ ಪಿನ್ನ ನೀವು ನೀಟಾಗಿ ಅಲ್ಲಿ ಒಂದೊಂದನ್ನೇ ನೀಟಾಗಿ ಈ ಥರ ಜೋಡಿಸ್ಕೊಂಡು ಸಮ ಮಾಡಿಕೊಂಡು ನೀವು ಅಲ್ಲಿಗೆ ಪಿನ್ನ ಹಾಕೋಬೋದು. ನಾನಲ್ಲಿ 3 ಪಿನ್ನನ್ನು ಹಾಕಿದ್ದೀನಿ. ಎಡ್ಜಿಗೊಂದು, ಫ್ರಂಟಿಗೊಂದು ಮತ್ತು ಲಾಸ್ಟ್ ಎಡ್ಜಿಗೊಂದು. ಇದನ್ನು ರೆಡಿ ಮಾಡ್ಕೊಂಡಾಯಿತು. ಈಗ ಸೆರಗನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೆರಗನ್ನು ಅಷ್ಟೇ ನೀಟಾಗಿ ಒಂದೊಂದನ್ನೇ ನೀಟಾಗಿ ಬ್ಲೀಡ್ಸ್ನ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಅಷ್ಟುಗಳ ಏನು ಪಟ್ಟಿ ಇರುತ್ತೆ ಬಾರ್ಡರು, ಆ ಬಾರ್ಡರನ್ನು ಅಳತೆ ತೊಗೊಂಡು ಅದರಷ್ಟನ್ನೇ ಪೂರ ಇನ್ನು ನೆರಿಗೆನ ಮಾಡ್ಕೊಳ್ಳಿ. ನೆರಿಗೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಅಲ್ಲೂ ಅಷ್ಟೇ ಜರುಗಬಾರ್ದು ನೆರಿಗೆ ಅಂತ ನಂಗಿದ್ರೆ ಅಲ್ಲಿಗೂ ಒಂದೆರಡು ಕ್ಲಿಪ್ಪನ್ನು ನೀಟಾಗಿ ನೀವು ನೆರಿಗೆನ ಜೋಡಿಸ್ಕೊಂಡು ನೀವು ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟು ಬ್ಲೌಸ್ ಪೀಸು ಕೈ ತೋಳು ಹೇಗೆ ಮಾಡೋದು ಅಂತ ಅಂದರೆ, ಬ್ಲೌಸ್ ಪೀಸ್ ಏನಿದೆ ಅದನ್ನು 2 ಹಿಂಬಡಿಕೆಯಲ್ಲಿ ಮಡ್ಚ್ಕೊಂಡು ಅದಾದಮೇಲೆ ಅಲ್ಲಿಗೆ ದೇವ್ರದ್ದು ಕೈಯನ್ನು ಇಟ್ಟು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಮೇಲ್ಗಡೆ ಒಂದೇ ಒಂದು ಪಟ್ಟಿ ಕಾಣಿಸ್ಬೇಕು ಆ ಥರ ನೀವು ಫೋಲ್ಡ್ ಮಾಡಿಕೊಂಡು ಅಲ್ಲಿಗೆ ಗುಂಡು ಪಿನ್ನನ್ನು ತೊಗೊಂಡು ನೀಟಾಗಿ ನೀವು ಅದನ್ನು ಕವರ್ ಮಾಡ್ಕೊಳ್ಳಿ. 2 ಸೈಡನ್ನು ಅದೇ ಥರ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಏನು ಬಟ್ಟೆ ಇರುತ್ತೆ ಆ ಬಟ್ಟೆ ಕಳಸದ ಮುಂಭಾಗ, ಕಳಸದ ಏನು ಚೊಂಬಿರುತ್ತೆ ಕಳಸದ್ದು ಅದ್ರ ಮುಂಭಾಗಕ್ಕೆ ಆ ಬಟ್ಟೆನ ಹಾಕ್ಕೊಳ್ಳೋಕ್ಕೆ ದಾರ ಕಟ್ಟಿರ್ತೀವಿ ಕಳಸಕ್ಕೆ ಅಲ್ವಾ, ಆ ಕಳಸದಿಂದ ಹಿಂದ್ಗಡೆಯಿಂದ ಅದನ್ನು ತಗೊಂಡು ಮುಂಭಾಗ ಅದು ಬಿಂದಿಗೆಗೆ ಬ್ಲೌಸ್ ಪಟ್ಟಿ ಥರ ನೀಟಾಗಿ ಕವರಾಗಿ ಕೂತ್ಕೊಳ್ಳುತ್ತೆ. ನಾವು ಸೀರೆ ಉಡಿಸಿದಾಗ ಅದಿನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಆ ಥರ ಎಲ್ಲ ಅವೆರಡನ್ನೂ ಆ ಥರ ನೀಟಾಗಿ ಆ ಥರ ಜೋಡಿಸ್ಕೊಂಡು ಹಿಂದ್ಗಡೆ ಏನು ಬಟ್ಟೆ ಇರುತ್ತೆ ಅದನ್ನೀಗ ನಾವು ಕಳಸದ ಚೊಂಬಿಗೆ ನಾವು ಸುತ್ಕೊಳ್ಳೋಣ. ನಾನಿಲ್ಲಿ ಬಿಂದಿಗೆಗೆ ಮೊದಲೇ ಕೋಲನ್ನ ಕಟ್ಟಿದ್ದೀನಿ. ಹಾಗಾಗಿ ನೀವು ಸಹ ಯಾವುದಾದ್ರೂ ಆಯಿತು ಕೋಲನ್ನ ನಿಮಗೆ ಎಷ್ಟುದ ಬೇಕೋ ಅಷ್ಟುದ್ದು ನೀವು ಕಟ್ಕೊಬೋದು. ಅದಾದಮೇಲೆ ನಾನು ಆ ಥರ ಬ್ಲೌಸ್ ಪೀಸ್ನ ಆ ಥರ ಮುಂದ್ಗಡೆ ಬಿಂದಿಗೆ ಕಾಣ್ದಲೇ ಇರೋ ರೀತಿ ಆ ಥರ ಸುತ್ತಿಬಿಟ್ಟು ಆಮೇಲೆ ಕೈನ 2 ಸುತ್ತಿ ನೀಟಾಗಿ ಅದನ್ನು ಕೂರಿಸ್ತೀನಿ. ಕೈ ಮೇಲ್ಗಡೆ ಭಾಗ ಯಾವುದು ಕೆಳಗಡೆ ಭಾಗ ಯಾವುದು ಅಂತ ನೋಡಿಕೊಂಡು ನಾನು ಅದನ್ನು ನೀಟಾಗಿ ಕೂರಿಸ್ಕೊತೀನಿ. ಈಗ ಈ ಥರ ಕಾಣಿಸ್ತಾ ಇದೆ. ಇದು ಕ್ಲಿಯರ್ ಆಯಿತು. ಈಗ ಇದನ್ನು ಪಕ್ಕಕ್ಕಿಟ್ಟು ಕೆಳಗಡೆ ಪೋರ್ಷನ್ ಏನಿರುತ್ತೆ ಅದನ್ನು ನಾವೀಗ ರೆಡಿ ಮಾಡ್ಕೊಳ್ಳೋಣ. ನೆರಿಗೆ ಎಲ್ಲ ಹಾಕಿ ಕಾಲು ಮೇಲೆ ಕಾಲು ಹಾಕಿ ಕೂತಿರೋ ಥರ ಲಕ್ಷ್ಮಿನ ಮಾಡ್ತಿರೋದು ನಾವೀಗ. ಆ ಬಿಂದಿಗೆಗೆ ಯಾವುದು ಸಮ ಆಗುತ್ತೆ ಆ ಥರ ಪಾತ್ರೆನ ತಗೊಳ್ಳಿ. ಆ ಬಿಂದಿಗೆ ಕೂರಬೇಕು. ಅದರೊಳಗಡೆ ಏನು ಅದು ತಪ್ಪಲಿದು ಓಪನ್ ಜಾಗ ಇದೆ ಆ ಜಾಗಕ್ಕೆ ಆ ಬಿಂದಿಗೆ ಕೂರಬೇಕು ನೀಟಾಗಿ. ನಾನಿಲ್ಲಿ ಹಸಿ ನೂಲನ್ನ ತೊಗೊಂಡು ಸೀರೆನ ಕಟ್ಟೋಕ್ಕೆ ಹಸಿ ನೂಲನ್ನ ತೊಗೊಂಡಿದ್ದೀನಿ. ಕಟ್ಟಿದರೆ ತುಂಬ ಚೆನ್ನಾಗಿ ಗಟ್ಟಿಗೆ ಕೂರುತ್ತೆ ಮತ್ತು ಸೀರೆನೂ ಹಾಳಾಗಲ್ಲ. ಬೇರೆ ಬೇರೆ ದಾರಲೆಲ್ಲ ಕಟ್ಟಬೇಡಿ, ಚೆನ್ನಾಗಿ ಕಾಣಲ್ಲ. ಈಗ ಸೀರೆನ ತೊಗೊಳ್ಳಿ, ನೀಟಾಗಿ ನೆರಿಗೆ ಯಾವ ಸೈಡು 2 ಕಡೆನೂ ನೀಟಾಗಿ ನೆರಿಗೆ ಮಾಡಿರ್ತೀರ. ಒಂದು ಸೈಡ್ ನೀಟಾಗಿ ನೆರಿಗೆ ಯಾವ್ದು ಕೂತಿರುತ್ತೆ ಸಮವಾಗಿ ಆ ಕಡೆನ ಭಾಗನ ತೊಗೊಂಡು ಕೆಳಭಾಗ ಮುಖ ಮಾಡಿ ನೀಟಾಗಿ ಕಟ್ಟಿ ಅದೇನು ನಾವು ಪಾತ್ರೆ ಇಟ್ಟಿದ್ದೀವಿ ಆ ಪಾತ್ರೆಗೆ ನಾವು ಕಟ್ಟಬೇಕು. ಕಟ್ಟೋಕ್ಕೂ ಮುಂಚೆ ನೀಟಾಗಿ ನೆರಿಗೆಗಳನ್ನ ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸ್ಬಿಟ್ಟು ಆಮೇಲೆ ಆ ತಪ್ಪಲಿಗೆ ಸುತ್ತ ಹಸಿ ನೂಲಲ್ಲಿ ಸೀರೆದು ಸೆರಗ ಅದನ್ನು ನೀಟಾಗಿ ನೆರಿಗೆ ಕೂತಿರೋದನ್ನು ಸೇರಿಸ್ಕೊಂಡು ನೀಟಾಗಿ ಬಿಗಿಯಾಗಿ ಕಟ್ಟಿ. ಆನಂತರ ಇದಾದಮೇಲೆ ಮೇಲ್ಗಡೆ ಭಾಗ ನಾವು ಏನು ಮಾಡ್ಕೊಂಡಿದ್ವಿ ಅದನ್ನು ಆ ತಪ್ಪಲಿ ಮೇಲೆ ಆ ಕಳಸದ ಚೊಂಬನ್ನು ನಾವು ಇಡಬೇಕು. ಇಡೋಕ್ಕೂ ಮುಂಚೆ ಹೇಳ್ತಾ ಇದ್ದೀನಿ, ಇಟ್ಟಾಗ ಕಳಸ ಜರುಗ್ತಿದೆ, ಅಲ್ಲಾಡ್ತಿದೆ, ಇಟ್ಟಾಗ ಕರೆಕ್ಟಾಗಿ ಕೂರ್ತಿಲ್ಲ ಅಂತ ಅನ್ನಂಗಿದ್ರೆ ನೀವು ತಪ್ಪಲಿಗೆ ಡಬಲ್ ಪ್ಲಾಸ್ಟರ್ ಗಮ್ ಏನು ಬರುತ್ತೆ ಅದನ್ನು ಬಿಂದಿಗೆಗೂ ಸೇರಿಸಿ ನೀವು ಅಂದ್ಕೊಂಡ್ರೆ ಇನ್ನೂ ಗ್ರಿಪ್ಪಾಗಿ ಚೆನ್ನಾಗಿ ಕೂರುತ್ತೆ. ಆಗ ಬಿಂದಿಗೆ ಅಲ್ಲಾಡಲ್ಲ. ಅದರೊಳಗೆ ನೀರು ತುಂಬಿದಾಗಲೂ ಸಹ ಅಲ್ಲಾಡಲ್ಲ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಥರ ಇಡಬೇಕು. ನೋಡಿ ಈ ಥರ ಕಾಣಿಸ್ತಿದೆ ಅಲ್ವಾ, ಈ ಥರ ಇಟ್ಟು ಈಗ ನೋಡಿ ಕಾಲನ್ನ ಸರಿ ಮಾಡ್ಕೊಳ್ಳೋಣ. ಸೀರೆ ಒಳಭಾಗದಿಂದ ಕಾಲನ್ನು ತಗೊಂಡು ನೀಟಾಗಿ ಒಂದು ಚೂರು ಟೈಟಾಗಿ ಫಿಟ್ಟಿಂಗಲ್ಲಿ ನೀಟಾಗಿ ಗುಂಡು ಪಿನ್ನಲ್ಲಿ ಕವರ್ ಮಾಡ್ಕೊಳ್ಳಿ. ಆ ಸೀರೆ ಎರಡನ್ನೂ ಆ ಸೈಡ್ ಭಾಗ ಈ ಸೈಡ್ ಭಾಗ ಸೀರೆ ತುದಿಯನ್ನು ಇಟ್ಕೊಂಡು ನೀಟಾಗಿ ಆ ಬಾರ್ಡ್ರ್ ಪಕ್ಕಕ್ಕೆ ಗುಂಡು ಪಿನ್ನನ್ನು ಹಾಕಿ 2 ಕಾಲಂದೂ ಸಹ ಅದೇ ಥರ ಅಕ್ಕಪಕ್ಕದಲ್ಲೇ ಒಂದು ಅರ್ಧ ಇಂಚಷ್ಟು ಸೀರೆ ಗ್ಯಾಪ್ ಬಿಟ್ಟು ಇನ್ನೊಂದು ಕಾಲಿಗೂ ಸಹ ಸೇಮ್ ಅದೇ ಥರ ಪಟ್ಟಿಯನ್ನು ಮಾಡ್ಕೊಳ್ಳಿ. ಅದಾದ ನಂತರ ಈ ಕಡೆ ಏನು ನೆರಿಗೆಗಳಿದ್ದಾವೆ ಆ ನೆರಿಗೆಯನ್ನು ಒಂದ್ರ ಪಕ್ಕ ಒಂದು 3 ನೆರಿಗೆಗಳನ್ನ ಸೇರಿಸ್ಕೊಂಡು ಗುಂಡು ಪಿನ್ನನ್ನು ಕೆಳಗಡೆ ಅದೇನು ನಾವು ಟೇಬಲ್ ಮೇಲೆ ಬಟ್ಟೆಗೆ ಹಾಸಿದ್ದೀವಿ
ಆ ಬಟ್ಟೆಗೆ ಸೇರಿಸಿನೂ ಸಹ ನೀವು ಹಾಕೋಬೋದು ಪಿನ್ನನ್ನು. ಯಾಕೆ ಅಂದರೆ ಜರುಗಾಡಲ್ಲ. ಹೇಗೆ ನೀವು ನೆರಿಗೆ ಮಾಡಿ ಇಟ್ಟಿರ್ತೀರ ಅದೇ ಥರ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡೋರ ಕಣ್ಣಿಗೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಲ್ಲಿ ಸೇರಿಸಿ ಪಿನ್ನ ಹಾಕಿಲ್ಲ, ಯಾಕಂದರೆ ಬರೀ ನಿಮಗೆ ತೋರಿಸೋದಕ್ಕೋಸ್ಕರ ಮೇಲ್ಗಡೆ ಮಾತ್ರ ಗುಂಡು ಪಿನ್ ಹಾಗೆ ಹಾಕಿರ್ತೀನಿ. ನೀವು ನೀಟಾಗಿ ಹಬ್ಬದ ದಿನ ಉಡಿಸ್ಬೇಕಾದ್ರೆ ನೀಟಾಗಿ ಆ ಬಟ್ಟೆಗೂ ಸೇರಿಸಿ ನೀವು ಗುಂಡು ಪಿನ್ನನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ, ಈ ಥರ ಒಂದ್ರ ಪಕ್ಕ ಒಂದು ಈ ಥರ ಲಾಸ್ಟ್ ಎಂಡ್ ತನಕ ಬಾರ್ಡ್ರು ಏನು ಸಿಗುತ್ತೆ ನಿಮಗೆ ಆ ಬಾರ್ಡ್ರ್ ತನಕನೂ ಇದೇ ಥರ ಗುಂಡು ಪಿನ್ನನ್ನು ಹಾಕ್ಕೊಂಡು ಬನ್ನಿ. ಅದನ್ನು ಬಟ್ಟೆ ಜೊತೆ ಸೇರಿಸಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ನೆರಿಗೆ ಕೂರುತ್ತೆ. ನೀವು ಒಂದು ಸ್ವಲ್ಪ ಅಲ್ಲಾಡಿಸಿದ್ರು ಅದು ಅಲ್ಲಾಡಲ್ಲ, ನೀಟಾಗಿ ಹಾಗೆ ಕೂರುತ್ತೆ. ಮೂರು ನೆರಿಗೆನ ಸೇರಿಸಿ ನೀವು ಗುಂಡು ಪಿನ್ನನ್ನು ಹಾಕಿ. ಈಗ ನಾವು ಸೆರಗು ಏನು ಅಂತ ಲಾಸ್ಟ್ಗೆ ಸೆರಗು ಮಾಡ್ಕೊಂಡಿದ್ವಲ್ಲ ಆ ಸೆರಗನ್ನು ಬಲಭಾಗದ ಕೈಯ ಒಳಗಡೆಯಿಂದ ತೊಗೊಂಡು ನಾವು ಮೇಲ್ಗಡೆ ಎದೆ ಭಾಗದ ಹತ್ರ ಹಾಕ್ಕೊಬೇಕು. ಏನು ಸೆರಗು ನಾವು ಮಾಡ್ಕೊಂಡಿದ್ವಿ ಅದನ್ನು ನೀಟಾಗಿ ಅದನ್ನು ಒಂದ್ರ ಪಕ್ಕ ಒಂದು ನೆರಿಗೆನ ಮಾಡಿಕೊಂಡು ನೀಟಾಗಿ ನಾವು ಅದನ್ನು ಮೇಲ್ಗಡೆ ಸೆರಗನ್ನು ಮುಚ್ಚಬೇಕು. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿದೆ ಅಂತ. ಇದೇ ಥರ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಚೆನ್ನಾಗಿ ಕಾಣೋ ರೀತಿಯಲ್ಲೂ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ಉಡಿಸ್ಬೋದು. ನಾನಿಲ್ಲಿ ಹೂನ ಹಾಕಿಲ್ಲ. ಆ ಕಡೆ ಈ ಕಡೆ ಕೋಲ್ ಏನು ಕಾಣಿಸ್ತಿದೆ ಆ ಜಾಗದಲ್ಲಿ ನೀವು ಹೂವು ಮತ್ತು ಇನ್ನೊಂದು ಪೀಠದ ಥರ ಬರುತ್ತೆ ಅಲ್ವಾ, ಬೆನ್ನಿಂದೆ ಗಜಲಕ್ಷ್ಮಿ ಥರದ್ದೇ ಒಂದು ಪೀಠದ ಥರ ಬರುತ್ತೆ. ಅದನ್ನು ನೀವು ಕುಂಕುಮದ ಅಂಗಡಿಲಿ ಎಲ್ಲ ಕಡೆ ಸಿಗುತ್ತೆ, ಅದನ್ನು ತೊಗೊಬಂದು ನೀವು ಹಾಕ್ಬೋದು. ಅದಾದಮೇಲೆ ಪಿನ್ನನ್ನು ಆ ತೊಡೆ ಭಾಗ ಏನಿದೆ ಆ ತೊಡೆ ಭಾಗದ ಹತ್ರ ನಾನು ಯಾವುದೇ ಬಟ್ಟೆಯನ್ನು ಇಟ್ಟಿಲ್ಲ. ನಿಮಗೆ ತೊಡೆ ಥರ ಕಾಣಿಸ್ಬೇಕು, ಕಾಲ ಮೇಲೆ ಹಾಕಿರೋ ಥರ ನಿಮಗೆ ಕಾಣಿಸ್ಬೇಕು ಅಂತ ಅನ್ನೋಂಗಿದ್ರೆ ನೀವು ಆ ಜಾಗದಲ್ಲಿ ಬಟ್ಟೆ ಇಟ್ಟು ನೀವು ಅದ್ರ ಮೇಲೆ ನೀವು ನೆರಿಗೆಯನ್ನು ಹಾಕ್ಬೋದು. ಏನಕ್ಕೋಸ್ಕರ ಹಾಕಿಲ್ಲ ಅಂದರೆ ನಾನಲ್ಲಿ ಚೌಲಿಯನ್ನು ಬಿಡ್ತೀನಿ ಮತ್ತು ನೆಕ್ಲೆಸನ್ನು ಹಾಕ್ತೀನಿ. ಆಗ ಅದು ಮೇಲೆ ಕಾಲು ಹಾಕಿರೋ ರೀತಿಯೇ ಕಾಣುತ್ತೆ ಹೊರತು ಬೇರೆ ಥರ ಕಾಣಲ್ಲ. ಸುಮ್ಮನೆ ಬೇರೆ ಬಟ್ಟೆ ಇಟ್ಟರೆ ತುಂಬ ಕೆಟ್ಟದಾಗಿ ಕಾಣುತ್ತೆ ಅಂತ ನಾನು ಇಟ್ಟಿಲ್ಲ. ನೋಡಿ, ಇಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಕ್ಷ್ಮೀ ತಾಯಿ. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ಇದೇ ಥರ ಇನ್ನೂ ನಿಮಗೆ ಬೇರೆ ಥರ ಬೇಕು ಅಂತ ಅನ್ನಂಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಕ್ಷೀರಸಮುದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ